ನೋಡಿ, ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಯಾರು? ಜಮೀರ್ ಅಹಮದ್ ಖಾನ್. ಅವರಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಪ್ರತಿಕ್ರಿಯೆಗೆ ಸಚಿವ ಜಮೀರ್ ಅಹಮದ್ ಖಾನ್ ನಕಾರ. ರಿಪಬ್ಲಿಕ್ ಪ್ರಶ್ನೆಗೆ ಉತ್ತರಿಸಲು ಜಮೀರ್ ನಕಾರ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಯಾಕೆ ಅಂತ ನಿಮ್ಮ ರಿಪಬ್ಲಿಕ್ ಉಸ್ತುವಾರಿ ಸಚಿವರಿಗೆ ಪ್ರಶ್ನೆ ಮಾಡ್ತು. ಪ್ರಶ್ನೆಗೆ ಉತ್ತರಿಸದೆ ಹಾಗೆ ತೆರಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಬಳ್ಳಾರಿಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್. ಸೂಚನೆ ಕೊಟ್ಟಿದೆ ಸರ್. ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಸಿಬಿಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಈ ಸಚಿವರಾಗುವಂತ ಸಂದರ್ಭದಲ್ಲಿ ತಮಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು, ಒಂದು ಕೊಟ್ಟರು ಸಾಕಾಗಲ್ಲ, ಮತ್ತೊಂದು ಸ್ಥಾನ ಬೇಕಂತ ಹೇಳ್ತಾರೆ. ಆದ್ರೆ ಬಳ್ಳಾರಿ ಉಸ್ತುವಾರಿ ಸಚಿವರು ಹಾಗಾದ್ರೆ ಯಾರು ಹೋಗ್ತಾರೆ ಉಸ್ತುವಾರಿ ಸಚಿವರು? ಹಾಗಾದ್ರೆ ಇನ್ ಯಾರನ್ನ ಕೇಳಬೇಕಂತೆ ಜಮೀರ್ ಅಲ್ದೆ? ನಿಕೇಶ್, ಇಡೀ ರಾಜ್ಯ ತಲೆ ತೆಗೆಸುವಂತಹ ಪ್ರಕರಣ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಬಾಣಂತಿಯರು ಸಾವನ್ನಪ್ಪಿರುವಂತದ್ದು ಇದು ಸರ್ಕಾರ ಮತ್ತು ತಲೆ ತೆಗೆಸುವಂತ ಕೆಲಸ ಆಗಿರುವಂತ ಇಡೀ ಜನ. ಯಾಕಂದ್ರೆ ಒಂದು ಜೀವವನ್ನ ಕಳ್ಕೊಂಡಿರುವಂತದ್ದು. ಇಲ್ಲಿ ಆಸ್ಪತ್ರೆ ಕನಿಷ್ಠ ಅಲ್ಲಿ ಏನಾಗಿದೆ, ಆಸ್ಪತ್ರೆಯಲ್ಲಿ ಯಾರ್ದು ತಪ್ಪಿದೆ, ಅಲ್ಲಿ ಅವ್ಯವಸ್ಥೆ ಏನಾಗಿದೆ, ಇದಕ್ಕೆ ಹೋಗಿ ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡುವಂತ ಜವಾಬ್ದಾರಿ ಇರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮತ್ತೊಂದ್ ಕಡೆ ಆರೋಗ್ಯ ಸಚಿವರಿಗೆ, ಮತ್ತೊಂದ್ ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ. ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶರಣ್ ಪಾಟೀಲ್ ಆ ಕಡೆ ತಿರುಗೂ ಕೂಡ ನೋಡಿಲ್ಲ. ಮತ್ತೊಂದ್ ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೋಗಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಅವರು ಕೂಡ ಹೋಗಿಲ್ಲ. ಮತ್ತು ಈ ಎಲ್ಲ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯಾದ ನಂತರ ಮತ್ತೊಂದ್ ಕಡೆ ಸಾಕಷ್ಟು ಅಲ್ಲಿ ಚರ್ಚೆಗಳಾದ ಬೆನ್ನಲ್ಲೂ ಕೂಡ ಇನ್ನೂ ಕೂಡ ಹೋಗ್ತಾ ಇದೆ. ಅಂದ್ರೆ ಇವರ ನಿರ್ಲಕ್ಷ್ಯತೆ ಅಂತ ಹೇಳ್ಬೇಕು, ಅಥವಾ ಒಂದ್ ರೀತಿಯಲ್ಲಿ ಅಧಿಕಾರ ಸಿಕ್ಕಿದೆ ಏನ್ ಬೇಕಾದ್ರೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಏನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಈಗ ಜನತೆಗೆ ಮತ್ತು ಬಹಳ ಪ್ರಮುಖವಾಗಿ ಈ ರೀತಿ ವರ್ತನೆ ಯಾರು ಕೂಡ ಸಹಿಸುವಂತಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದು ಕೂಡ ಪ್ರತಿಕ್ರಿಯೆ ಕೊಡೋದು ಒಂದು ಭಾಗ, ಕೊಡದೇ ಇರೋದು ಒಂದು ಭಾಗ. ಆದ್ರೆ ಆಸ್ಪತ್ರೆಗೆ ಸಚಿವರ ಭೇಟಿ ಕೊಡುವಂತದ್ದೇನಿದೆ, ಕೊಡದೇ ಇರುವಂತದ್ದೇನಿದೆ, ಅದು ನಿರ್ಲಕ್ಷ್ಯದ ಒಂದು ರೀತಿಯ ಪರಮಾವಧಿ ಅಂತಾನೆ ಕೂಡ ಹೇಳ್ಬೋದು. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ತಾರನ್ನ ಕಾದು ನೋಡ್ಬೇಕಾಗಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಯಾರು? ಜಮೀರ್ ಅಹಮದ್ ಖಾನ್. ಅವರಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಪ್ರತಿಕ್ರಿಯೆಗೆ ಸಚಿವ ಜಮೀರ್ ಅಹಮದ್ ಖಾನ್ ನಕಾರ. ರಿಪಬ್ಲಿಕ್ ಪ್ರಶ್ನೆಗೆ ಉತ್ತರಿಸಲು ಜಮೀರ್ ನಕಾರ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಯಾಕೆ ಅಂತ ನಿಮ್ಮ ರಿಪಬ್ಲಿಕ್ ಉಸ್ತುವಾರಿ ಸಚಿವರಿಗೆ ಪ್ರಶ್ನೆ ಮಾಡ್ತು. ಪ್ರಶ್ನೆಗೆ ಉತ್ತರಿಸದೆ ಹಾಗೆ ತೆರಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಬಳ್ಳಾರಿಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್. ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಅಲ್ಲ ಜಮೀರ್ ಸರ್, ಪ್ಲೀಸ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ ಸೂಚನೆ ಕೊಟ್ಟಿದ್ದು ನೀವು ಸಿಬಿಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್,
ಈಗ ಈ ಸಚಿವರಾಗುವಂತ ಸಂದರ್ಭದಲ್ಲಿ ತಮಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು, ಒಂದು ಕೊಟ್ಟರು ಸಾಕಾಗಲ್ಲ, ಮತ್ತೊಂದು ಸ್ಥಾನ ಬೇಕಂತ ಹೇಳ್ತಾರೆ. ಆದ್ರೆ ಬಳ್ಳಾರಿ ಉಸ್ತುವಾರಿ ಸಚಿವರು ಹಾಗಾದ್ರೆ ಯಾರು ಹೋಗ್ತಾರೆ ಉಸ್ತುವಾರಿ ಸಚಿವರಾಗಾದ್ರೆ? ಇನ್ ಯಾರನ್ನ ಕೇಳಬೇಕಂತೆ ಜಮೀರ್ ಅಲ್ದೆ? ನಿಕೇಶ್, ಇಡೀ ರಾಜ್ಯ ತಲೆ ತೆಗೆಸುವಂತಹ ಪ್ರಕರಣ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಬಾಣಂತಿಯರು ಸಾವನ್ನಪ್ಪಿರುವಂತದ್ದು. ಇದು ಸರ್ಕಾರ ಮತ್ತು ತಲೆ ತೆಗೆಸುವಂತ ಕೆಲಸ ಆಗಿರುವಂತ ಇಡೀ ಜನ, ಯಾಕಂದ್ರೆ ಒಂದ್ ಜೀವವನ್ನ ಕಳ್ಕೊಂಡಿರುವಂತದ್ದು. ಇಲ್ಲಿ ಆಸ್ಪತ್ರೆ ಕನಿಷ್ಠ ಅಲ್ಲಿ ಏನಾಗಿದೆ, ಆಸ್ಪತ್ರೆಯಲ್ಲಿ ಯಾರ ತಪ್ಪಿದೆ, ಅಲ್ಲಿ ಅವ್ಯವಸ್ಥೆ ಏನಾಗಿದೆ, ಇದಕ್ಕೆ ಹೋಗಿ ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡುವಂತ ಜವಾಬ್ದಾರಿ ಇರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮತ್ತೊಂದ್ ಕಡೆ ಆರೋಗ್ಯ ಸಚಿವರಿಗೆ, ಮತ್ತೊಂದ್ ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ. ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶರಣಪ್ರಕಾಶ್ ಪಾಟೀಲ್ ಆ ಕಡೆ ತಿರುಗೂ ಕೂಡ ನೋಡಿಲ್ಲ. ಮತ್ತೊಂದ್ ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೋಗಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಅವರು ಕೂಡ ಹೋಗಿಲ್ಲ. ಮತ್ತು ಈ ಎಲ್ಲ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯಾದ ನಂತರ ಮತ್ತೊಂದ್ ಕಡೆ ಸಾಕಷ್ಟು ಅಲ್ಲಿ ಚರ್ಚೆಗಳಾದ ಬೆನ್ನಲ್ಲೂ ಕೂಡ ಇನ್ನೂ ಕೂಡ ಹೋಗ್ತಾ ಇದೆ. ಅಂದ್ರೆ ಇವರ ನಿರ್ಲಕ್ಷ್ಯತೆ ಅಂತ ಹೇಳ್ಬೇಕು, ಅಥವಾ ಒಂದ್ ರೀತಿಯಲ್ಲಿ ಅಧಿಕಾರ ಸಿಕ್ಕಿದೆ ಏನ್ ಬೇಕಾದ್ರೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಏನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಈಗ ಜನತೆಗೆ ಮತ್ತು ಬಹಳ ಪ್ರಮುಖವಾಗಿ ಈ ರೀತಿ ವರ್ತನೆ ಯಾರು ಕೂಡ ಸಹಿಸುವಂತಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದು ಕೂಡ ಪ್ರತಿಕ್ರಿಯೆ ಕೊಡೋದು ಒಂದು ಭಾಗ, ಕೊಡದೇ ಇರೋದು ಒಂದು ಭಾಗ. ಆದ್ರೆ ಆಸ್ಪತ್ರೆಗೆ ಸಚಿವರ ಭೇಟಿ ಕೊಡುವಂತದ್ದೇನಿದೆ, ಕೊಡದೇ ಇರುವಂತದ್ದೇನಿದೆ, ಅದು ನಿರ್ಲಕ್ಷ್ಯದ ಒಂದು ರೀತಿಯ ಪರಮಾವಧಿ ಅಂತಾನೆ ಕೂಡ ಹೇಳ್ಬೋದು. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಯಾರು? ಜಮೀರ್ ಅಹಮದ್ ಖಾನ್. ಅವರಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಪ್ರತಿಕ್ರಿಯೆಗೆ ಸಚಿವ ಜಮೀರ್ ಅಹಮದ್ ಖಾನ್ ನಕಾರ. ರಿಪಬ್ಲಿಕ್ ಪ್ರಶ್ನೆಗೆ ಉತ್ತರಿಸಲು ಜಮೀರ್ ನಕಾರ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಯಾಕೆ ಅಂತ ನಿಮ್ಮ ರಿಪಬ್ಲಿಕ್ ಉಸ್ತುವಾರಿ ಸಚಿವರಿಗೆ ಪ್ರಶ್ನೆ ಮಾಡ್ತು. ಪ್ರಶ್ನೆಗೆ ಉತ್ತರಿಸದೆ ಹಾಗೆ ತೆರಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಬಳ್ಳಾರಿಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್. ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ, ಸೂಚನೆ ಕೊಟ್ಟಿದ್ದೆ ನೀವು. ಅಲ್ಲ ಜಮೀರ್ ಸರ್, ಪ್ಲೀಸ್ ಬಿಂಬ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ, ಸೂಚನೆ ಕೊಟ್ಟಿದ್ದೆ ನೀವು. ಅಲ್ಲ ಜಮೀರ್ ಸರ್, ಪ್ಲೀಸ್ ಬಿಂಬ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ, ಸೂಚನೆ ಕೊಟ್ಟಿದ್ದೆ ನೀವು. ಅಲ್ಲ ಜಮೀರ್ ಸರ್, ಪ್ಲೀಸ್ ಬಿಂಬ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ, ಸೂಚನೆ ಕೊಟ್ಟಿದ್ದೆ ನೀವು. ಅಲ್ಲ ಜಮೀರ್ ಸರ್, ಪ್ಲೀಸ್ ಬಿಂಬ್ ಸರ್, ನೀವು ಸೂಚನೆ ಕೊಟ್ಟಿದೆ ಸರ್. ಸರ್ ಅಲ್ಲ, ಸೂಚನೆ ಕೊಟ್ಟಿದ್ದೆ ನೀವು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಈ ಸಚಿವರಾಗುವಂತ ಸಂದರ್ಭದಲ್ಲಿ ತಮಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು, ಒಂದು ಕೊಟ್ಟರು ಸಾಕಾಗಲ್ಲ, ಮತ್ತೊಂದು ಸ್ಥಾನ ಬೇಕಂತ ಹೇಳ್ತಾರೆ. ಆದ್ರೆ ಬಳ್ಳಾರಿ ಉಸ್ತುವಾರಿ ಸಚಿವರು ಹಾಗಾದ್ರೆ ಯಾರು ಹೋಗ್ತಾರೆ ಉಸ್ತುವಾರಿ ಸಚಿವರಾಗಾದ್ರೆ? ಇನ್ ಯಾರನ್ನ ಕೇಳಬೇಕಂತೆ ಜಮೀರ್ ಅಲ್ದೆ? ನಿಕೇಶ್, ಇಡೀ ರಾಜ್ಯ ತಲೆ ತೆಗೆಸುವಂತಹ ಪ್ರಕರಣ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಬಾಣಂತಿಯರು ಸಾವನ್ನಪ್ಪಿರುವಂತದ್ದು. ಇದು ಸರ್ಕಾರ ಮತ್ತು ತಲೆ ತೆಗೆಸುವಂತ ಕೆಲಸ ಆಗಿರುವಂತ ಇಡೀ ಜನ, ಯಾಕಂದ್ರೆ ಒಂದ್ ಜೀವವನ್ನ ಕಳ್ಕೊಂಡಿರುವಂತದ್ದು. ಇಲ್ಲಿ ಆಸ್ಪತ್ರೆ ಕನಿಷ್ಠ ಅಲ್ಲಿ ಏನಾಗಿದೆ, ಆಸ್ಪತ್ರೆಯಲ್ಲಿ ಯಾರ ತಪ್ಪಿದೆ, ಅಲ್ಲಿ ಅವ್ಯವಸ್ಥೆ ಏನಾಗಿದೆ, ಇದಕ್ಕೆ ಹೋಗಿ ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡುವಂತ ಜವಾಬ್ದಾರಿ ಇರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮತ್ತೊಂದ್ ಕಡೆ ಆರೋಗ್ಯ ಸಚಿವರಿಗೆ, ಮತ್ತೊಂದ್ ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ. ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶರಣಪ್ರಕಾಶ್ ಪಾಟೀಲ್ ಆ ಕಡೆ ತಿರುಗೂ ಕೂಡ ನೋಡಿಲ್ಲ. ಮತ್ತೊಂದ್ ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೋಗಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಅವರು ಕೂಡ ಹೋಗಿಲ್ಲ. ಮತ್ತು ಈ ಎಲ್ಲ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯಾದ ನಂತರ ಮತ್ತೊಂದ್ ಕಡೆ ಸಾಕಷ್ಟು ಅಲ್ಲಿ ಚರ್ಚೆಗಳಾದ ಬೆನ್ನಲ್ಲೂ ಕೂಡ ಇನ್ನೂ ಕೂಡ ಹೋಗ್ತಾ ಇದೆ. ಅಂದ್ರೆ ಇವರ ನಿರ್ಲಕ್ಷ್ಯತೆ ಅಂತ ಹೇಳ್ಬೇಕು, ಅಥವಾ ಒಂದ್ ರೀತಿಯಲ್ಲಿ ಅಧಿಕಾರ ಸಿಕ್ಕಿದೆ ಏನ್ ಬೇಕಾದ್ರೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಏನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಈಗ ಜನತೆಗೆ ಮತ್ತು ಬಹಳ ಪ್ರಮುಖವಾಗಿ ಈ ರೀತಿ ವರ್ತನೆ ಯಾರು ಕೂಡ ಸಹಿಸುವಂತಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದು ಕೂಡ ಪ್ರತಿಕ್ರಿಯೆ ಕೊಡೋದು ಒಂದು ಭಾಗ, ಕೊಡದೇ ಇರೋದು ಒಂದು ಭಾಗ. ಆದ್ರೆ ಆಸ್ಪತ್ರೆಗೆ ಸಚಿವರ ಭೇಟಿ ಕೊಡುವಂತದ್ದೇನಿದೆ, ಕೊಡದೇ ಇರುವಂತದ್ದೇನಿದೆ, ಅದು ನಿರ್ಲಕ್ಷ್ಯದ ಒಂದು ರೀತಿಯ ಪರಮಾವಧಿ ಅಂತಾನೆ ಕೂಡ ಹೇಳ್ಬೋದು. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಯಾರು? ಜಮೀರ್ ಅಹಮದ್ ಖಾನ್. ಅವರಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ.
ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಪ್ರತಿಕ್ರಿಯೆಗೆ ಸಚಿವ ಜಮೀರ್ ಅಹಮದ್ ಖಾನ್ ನಕಾರ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಉತ್ತರಿಸಲು ಜಮೀರ್ ನಕಾರ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಯಾಕೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಉಸ್ತುವಾರಿ ಸಚಿವರಿಗೆ ಪ್ರಶ್ನೆ ಮಾಡ್ತು. ಪ್ರಶ್ನೆಗೆ ಉತ್ತರಿಸದೆ ಹಾಗೆ ತೆರಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಬಳ್ಳಾರಿಯ ಉಸ್ತುವಾರಿ